ಪರಮ ಪ್ರೀತಿಯುಳ್ಳ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ, ಈ ಮುಂಜಾನೆ ವೇಳೆಯಲ್ಲಿ ಕರ್ತನೆ ನಿನ್ನ ಸಮ್ಮುಖದಲ್ಲಿ ಬಂದಿದ್ದೇವೆ. ನಿನ್ನ ವಾಕ್ಯಗಳನ್ನು ಕೇಳುವುದಕ್ಕಾಗಿ ನಮ್ಮ ಮನಸ್ಸುಗಳನ್ನು ತೆರೆಯ ಮಾಡು ದೇವರೇ. ಅದನ್ನ ಸ್ವೀಕರಿಸಿಕೊಂಡು ಅನೇಕರಿಗೆ ನಾವು ಸಾಕ್ಷಿಯಾಗಿ ಜೀವಿಸುವಂತೆ ಸಹಾಯ ಮಾಡು. ನಿನ್ನ ನಾಮದಲ್ಲಿ ಎಲ್ಲವನ್ನ ಗೆಲ್ಲುವಂತೆ ನಮ್ಮ ಜೀವನದಲ್ಲಿ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಕೇಳುತ್ತೇವೆ ನಮ್ಮ ತಂದೆಯಾದ ದೇವರೇ, ಆಮೆನ್. ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವರ ಆಸ್ತಿಕೊಂಡಂತ ದೇವಜನರೇ, ದೇವರು ಒಂದು ವಿಶೇಷವಾದ ಭಾಗ್ಯವನ್ನ ಈ ಬೆಳಗಿನ ಸಮಯದಲ್ಲಿ ನಮಗೆ ಕೊಟ್ಟಿದ್ದಾನೆ. ಪ್ರತಿದಿನ ಆತನ ವಾಕ್ಯಗಳ ಮೂಲಕ ಮತ್ತು ಬೈಬಲ್ ಅನ್ನ ಅಧ್ಯಯನ ಮಾಡುವುದರ ಮೂಲಕ ಪ್ರತಿ ದಿವಸ ದೇವರು ನಮ್ಮನ್ನ ಎಬ್ಬಿಸಿ ನಮ್ಮನ್ನ ಈ ಒಂದು ಝೂಮ್ ಕಾಲ್ನಲ್ಲಿ ಭೇಟಿಯಾಗುವಂತೆ, ದೇವರ ವಾಕ್ಯವನ್ನ ಧ್ಯಾನ ಮಾಡುವಂತೆ ಸಹಾಯ ಮಾಡಿದ್ದಕ್ಕಾಗಿ ನಾವೆಲ್ಲರೂ ದೇವರಿಗೆ ಕೃತಜ್ಞತೆ ಹೇಳುವಂಥದ್ದು ಬಹಳ ಅವಶ್ಯವಾಗಿದೆ. ಪ್ರೀತಿಯುಳ್ಳವರೇ, ಎಚಕೇಲನ ಪುಸ್ತಕ 5ನೇ ಅಧ್ಯಾಯ 1-17 ವಚನದಲ್ಲಿ 2 ಭಾಗಗಳಾಗಿ ನಾವು ವಿಂಗಡಣೆ ಮಾಡಬಹುದು. ಮೊದಲಾಗಿ ಯೆರೂಸಲೇಮಿನವರ ದುರ್ಗತಿಯ ಸೂಚನೆ ಮತ್ತು ನಾಶನದ ಸೂಚನೆಗಳ ವಿವರಣೆ ಎಂಬುದಾಗಿ ಇಲ್ಲಿ 2 ಭಾಗಗಳನ್ನ ನಾವು ನೋಡೋದಕ್ಕೆ ಸಾಧ್ಯ. ಇಲ್ಲಿ ನಾನು ಈ ಒಂದು ಅಧ್ಯಾಯಗಳಲ್ಲಿ ಕೆಲವು 4 ವಚನಗಳನ್ನು ಮಾತ್ರ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವು ಮುಂಬರುವಂತೆ ಎಲ್ಲಾ ವಚನಗಳು ಈ ಒಂದು ಪ್ರವಾದನೆಗಳನ್ನ ನಾವು ಅಧ್ಯಯನ ಮಾಡೋದಕ್ಕೆ ಪೂರ್ವದಲ್ಲಿ ಒಂದು ಯೋಚನೆ ಮಾಡ್ಬೇಕು. ನಾವು ಏನೆಂಬುದಾಗಿ ನೋಡುವಾಗ, ಅಸಹ್ಯವಾದ ಕಾರ್ಯವನ್ನ ನಡೆಸುವರ ಮೇಲೆ ದೇವರ ಒಂದು ಪ್ರವಾದನೆ. ಅಂದ್ರೆ ಅಸಹ್ಯವಾಗಿರೋದು ಯಾವ ರೀತಿ ಅಸಹ್ಯವಾಗಿರೋದು? ದೇವರಿಗೆ ವಿರುದ್ಧವಾದ ಕಾರ್ಯಗಳನ್ನು ಮಾಡುವಂಥದ್ದು. ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನ, ಸತ್ಯವೇದದ ಆಜ್ಞೆಗಳನ್ನ ಬಿಟ್ಟು ಮತ್ತೊಂದು ಆಜ್ಞೆಯನ್ನ ರೂಪಿಸಿಕೊಂಡು ಅದಕ್ಕೆ ಒವೆಯಾಗಿ, ಅಂದ್ರೆ ಅದಕ್ಕೆ ವಿಧೇಯರಾಗಿ ನಮ್ಮ ಜೀವನವನ್ನ ಪ್ರಾರಂಭಿಸಿಕೊಳ್ಳೋದು. ಇದು ದೇವರಿಗೆ ಅಸಹ್ಯವಾದ ಕಾರ್ಯ. ದೇವರು ಏನ್ ಹೇಳ್ತಾರೋ ಅದನ್ನ ನಾವು ಪಾಲಿಸ್ಬೇಕೇ ಹೊರತು ದೇವರು ಹೇಳಿದ್ದನ್ನ ಬಿಟ್ಟು ಇನ್ನೊಂದು ನಾವು ಕ್ರಿಯೇಟ್ ಮಾಡಿಕೊಂಡು ಅದಕ್ಕೆ ನಮಸ್ಕರಿಸುವಂಥದ್ದು, ಅದನ್ನ ಸನ್ಮಾನಿಸುವಂಥದ್ದು, ಅದನ್ನ ಹೊಗಳುವಂಥದ್ದು, ಅದನ್ನ ಘನಪಡಿಸುವಂಥದ್ದು ಯಾವಾಗ ಇರ್ತದೋ ಆ ಸಮಯದಲ್ಲಿ ದೇವರು ಒಂದು ಪ್ರವಾದನೆ, ಮುಂದೆ ನಮಗೆ ನಾಶನ ಅವು ಕೂಡಿ ಬರ್ತದೆ ಎಂಬುದಾಗಿ ಪ್ರವಾದಿಗಳ ಪುಸ್ತಕದಿಂದ ನಾವು ಅಧ್ಯಯನ ಮಾಡೋದಕ್ಕೆ ಸಾಧ್ಯ. ದೇವ್ರ ವಾಕ್ಯ ಏನ್ ಹೇಳ್ತದಂದ್ರೆ, ನಾನಲ್ಲದೆ ನಿಮಗೆ ಬೇರೆ ದೇವರುಗಳು ಇರಬಾರದು. ಯಾಕಂದ್ರೆ ನಾನು ನಿಮ್ಮನ್ನ ಪ್ರೀತಿಸುವ ದೇವರು, ನಾನು ನಿಮ್ಮನ್ನ ವಿಶೇಷವಾಗಿ ಆರಿಸಿಕೊಂಡಿದ್ದೇನೆ. ಸತ್ಯವೇದದಲ್ಲಿ ಬಹಳ ಚಂದ ಹೇಳ್ತದೆ, ನೀವೆಲ್ಲರಿಗಿಂತಲೂ ವಿಶೇಷವಾದವರು ಎಂಬುದಾಗಿ ಸತ್ಯವೇದ ಹೇಳ್ತದೆ. ಆದ್ರಿಂದ ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವರ ಆರಿಸಿಕೊಂಡಂತ ದೇವ ಜನಾಂಗದವರೇ, ನಮ್ಮ ಜೀವಿತದಲ್ಲಿ ವಿಶೇಷವಾದಂತ ಸಂಗತಿ ನಾವಾಗಿರುವಾಗ ಈ ಲೋಕಕ್ಕೆ ವಿಶೇಷವಾಗಿ ನಾವು ಕಾಣುವರಾಗಿರ್ಬೇಕು. ಪಾಪದ ಗುಂಪಿನಲ್ಲಿ, ಪಾಪ ಉಳ್ಳ ಜೀವನದಲ್ಲಿ ಜೀವಿಸಿ ನಮ್ಮ ಹೆಸರುಗಳನ್ನು ಪ್ರಸ್ತಾಪಿಸುವುದಕ್ಕಿಂತ ಪಾಪರಹಿತರಾಗಿ ಈ ಜಗತ್ತಿನಲ್ಲಿ ಒಂದು ವಿಶೇಷವಾದಂತ ವ್ಯಕ್ತಿಗಳಾಗಿ ನಾವು ಕಾಣುವುದು ಬಹಳ ಅವಶ್ಯವಾಗಿದೆ. ಅದರಿಂದ ಈ ಮುಂಜಾನೆಗಳಲ್ಲಿ ಒಂದು ಕಾರ್ಯ ಏನೆಂಬುದಾಗಿ ನೋಡುವ ಸಮಯದಲ್ಲಿ ದೇವರು ಎಚಕೇಲನಿಗೆ ಏನನ್ನ ಹೇಳಿದನೋ ಅದನ್ನ ಆತನು ಪಾಲಿಸಿದ. ಯಾವ ರೀತಿ ಆತನ ಈ ಒಂದು ಎಚಕೇಲನ ಪುಸ್ತಕವನ್ನು ಸಂಪೂರ್ಣವಾಗಿ ನೀವು ಧ್ಯಾನ ನೋಡುವಾಗ ಒಂದು ರೆವಲೇಷನ್, ಪ್ರಕಟಣೆ ಯಾವ ರೀತಿ ಬರೆಯಲ್ಪಟ್ಟಿದೆಯೋ ಅದೇ ರೀತಿ ಎಚಕೇಲನು ಸಹ ಅದನ್ನು ಬರಿತಾ ಇದ್ದಾನೆ. ಏನಂತಂದ್ರೆ, ಈ ರೀತಿ ದುರ್ಗತಿಗಳು ನಿಮಗೆ ಬರ್ತದೆ, ಈ ರೀತಿ ಒಂದು ಸೂಚನೆ ನಿಮಗಿದೆ, ಇದನ್ನು ತಪ್ಪಿಸಿಕೊಳ್ಳ್ರಿ, ದೇವರ ಸಮ್ಮುಖದಲ್ಲಿ ನೀವು ಬನ್ರಿ ಎಂಬುದಾಗಿ ಸತ್ಯವೇದ ಹೇಳುವಂಥದ್ದನ್ನ ನಾವು ನೋಡೋದಕ್ಕೆ ಸಾಧ್ಯ. ಪ್ರಿಯರೇ, ಇಲ್ಲಿ 5ನೇ ಅಧ್ಯಾಯ 3ನೇ ವಚನ ಹೀಗೆ ಹೇಳ್ತದೆ. ಏನಂತಂದ್ರೆ, ಏನೆಂಬುದಾಗಿ ನೋಡುವಾಗ, ಆಗ ಕಡೆಯ ಭಾಗದಲ್ಲಿ ಉಳಿಸಿಕೊಂಡ ಕೆಲವು ಕೂದಲನ್ನ ನಿನ್ನ ನೀಲುವಂಗಿಯ ಅಂಚಿನಲ್ಲಿ ಕಟ್ಟು. ಆಮೇಲೆ ಇವುಗಳಲ್ಲಿ ಕೆಲವನ್ನ ಆರಿಸಿ ಬೆಂಕಿಯೊಳಗೆ ಹಾಕಿ ಸುಡು. ಅವುಗಳಿಂದ ಬೆಂಕಿ ಹೊರಟು ಇಸ್ರಾಯೇಲ್ ವಂಶವನ್ನೆಲ್ಲ ವ್ಯಾಪಿಸುವುದು. ನೀನು ಒಂದು ನೀಲುವಂಗಿಯನ್ನು ತೆಗೆದುಕೊಂಡು ಅದನ್ನ ಕಟ್ಟು. ಅದರಲ್ಲಿ ಕೆಲವು ಜನರು ಯಾರ್ಯಾರು ನಿನ್ನನ್ನು ಪ್ರವೇಶ ಮಾಡ್ತಾರೋ ಅವ್ರು ಬರ್ಲಿ. ಆದ್ರೆ ಏನೆಂಬುದಾಗಿ ನೋಡುವಾಗ, ಸುತ್ತಲೂ ಬೆಂಕಿ ವ್ಯಾಪಿಸ್ತದೆ. ಯಾರು ದೇವರಿಗೆ ಅವಿರುದ್ಧವಾಗಿ ನಡೆದುಕೊಳ್ತಾರೋ ಅವರಿಗೆ ಆ ಬೆಂಕಿಯು ಪ್ರಾಪ್ತವಾಗ್ತದೆ ಎಂಬುದಾಗಿ ಇಲ್ಲಿ ಹೇಳುವಂಥದ್ದನ್ನ ನಾವು ನೋಡೋದಕ್ಕೆ ಸಾಧ್ಯ. ಪ್ರಿಯರೇ, ಇಲ್ಲಿ ನೋಡ್ರಿ, ಈ ಒಂದು ಕಾರ್ಯವನ್ನು ನಾವು ಅರ್ಥ ಮಾಡಿಕೊಳ್ಳುವಾಗ
ನಮ್ಮ ಜೀವನದಲ್ಲಿ ನಾವು ಸಹ ಕೆಲವು ಬಾರ್ಡರ್ಗಳನ್ನ ಧರಿಸಿಕೊಳ್ಬೇಕು, ಕೆಲವು ಗಡಿ ರೇಖೆಗಳನ್ನ ಮಾಡಿಕೊಳ್ಬೇಕು. ಪಾಪಕ್ಕೆ ವಿರುದ್ಧವಾದ ಕಾರ್ಯಗಳು, ನಾಶನಕ್ಕೆ ವಿರುದ್ಧವಾದ ಕಾರ್ಯಗಳನ್ನ ನಾವು ಹಾಕಿಕೊಳ್ಬೇಕೆಂಬುದಾಗಿ ಇಲ್ಲಿ ಹೇಳುವಂಥದ್ದನ್ನು ನಾವು ನೋಡೋದಕ್ಕೆ ಸಾಧ್ಯ. ನೋಡ್ರಿ, ಎಲ್ಲದನ್ನೇ ಹೇಳ್ತದೆ, ನಿನ್ನ ನೀಲುವಂಗಿಯನ್ನ ಸುತ್ತು. ಅಂಚು ಅಂದ್ರೆ ನಿನ್ನ ನೀಲುವಂಗಿ ಅಂಚಿನ ಕಟ್ಟು, ಆಮೇಲೆ ಇವುಗಳಲ್ಲಿ ಕೆಲವರನ್ನ ಆರಿಸಿ ಬೆಂಕಿಗಳಲ್ಲಿ ಹಾಕಿ ಸುಡು, ಅವುಗಳಿಂದ ಬೆಂಕಿ ಹೊರಟು ಇಸ್ರಾಯೇಲ್ ದೇಶವನ್ನೆಲ್ಲ ವ್ಯಾಪಿಸುವುದು ಎಂಬುದಾಗಿ ಇಲ್ಲಿ ಸತ್ಯವೇದ ಹೇಳುವಂಥದ್ದನ್ನ ನಾವು ನೋಡೋದಕ್ಕೆ ಸಾಧ್ಯ. ಪ್ರಿಯರೇ, ನಮ್ಮ ಜೀವನದಲ್ಲಿ ನಾವು ಸಹ ಆತ್ಮೀಯ ವ್ಯಕ್ತಿಗಳಾಗಿರುವಂತ ಸಮಯದಲ್ಲಿ ಕೆಲವು ಗಡಿ ರೇಖೆಗಳನ್ನ ನಮ್ಮ ಜೀವನದಲ್ಲಿ ನಾವು ರೂಪಿಸಿಕೊಳ್ಬೇಕು. ಅಂದ್ರೆ ಪಾಪಕ್ಕೆ ವಿರುದ್ಧವಾಗಿ ಹೋರಾಡುವ ಗಡಿ ರೇಖೆಗಳು. ಇವತ್ತು ನಮ್ಮ ಭಾರತ ದೇಶದ ಕಾಶ್ಮೀರ್ ಮತ್ತು ಇನ್ನಿತರ ಎಲ್ಲ ಕಡೆ ನೋಡೋದಾದ್ರೆ ಬಾರ್ಡರ್ಗಳನ್ನ ಹಾಕಿರ್ತಾರೆ. ಈ ಕಡೆ ಇಂಡಿಯಾ ಪಾಕಿಸ್ತಾನ ಅನ್ನುವಂಥ ರೀತಿಯಲ್ಲಿ ಗಡಿಗಳನ್ನು, ಯಾಕಂದ್ರೆ ಅವರು ಬಂದು ನಮ್ಮನ್ನ ನಾಶನಕ್ಕೆ ಒಳಪಡಿಸ್ತಾರೆ. ನಮ್ಮ ಆತ್ಮೀಯ ಜೀವಿತಕ್ಕೆ ನಾವು ಗಡಿ ರೇಖೆಗಳನ್ನ ಹಾಕಿಕೊಳ್ಬೇಕು. ಪಾಪವು ನಮ್ಮನ್ನ ನುಂಗದಂತೆ, ಪಾಪವು ನಮ್ಮನ್ನ ಆಳ್ವಿಕೆ ಮಾಡದಂತೆ ನಾವು ಕೆಲವು ಬಾರ್ಡರ್ಸ್ ಗಳನ್ನ ನೇಮಿಸಿಕೊಳ್ಳುವಾಗ ದೇವರು ನಮ್ಮನ್ನ ವಿಶೇಷವಾದ ರೀತಿಯಲ್ಲಿ ಕೆಲವನ್ನ ಬಿಟ್ಟು ಬಿಡುವಾಗ ದೇವರು ಖಂಡಿತವಾಗಿ ನಮ್ಮನ್ನ ಏನ್ ಮಾಡ್ತಾರೆ ಎಂಬುದಾಗಿ ನೋಡುವಾಗ ಕಾಪಾಡ್ತಾರೆ ಎಂಬುದಾಗಿ ಇಲ್ಲಿ ಹೇಳುವಂಥದ್ದನ್ನ ನೋಡೋದಕ್ಕೆ ಸಾಧ್ಯ. ಮತ್ತೆ ಇಲ್ಲಿ 5ನೇ ವಚನದಿಂದ 17 ವಚನವನ್ನ ನೀವು ಧ್ಯಾನ ಮಾಡಿ ನೋಡುವಾಗ ಇಲ್ಲಿ ನಾಶನದ ಸೂಚನೆಗಳು ಎಂಬುದಾಗಿ ಇಲ್ಲಿ ಕೊಡಲ್ಪಟ್ಟಿದೆ. ಇಲ್ಲಿ ನೋಡ್ರಿ, 5ನೇ ವಚನ ಹೀಗೆ ಹೇಳ್ತದೆ, ಕರ್ತನಾದ ಯೆಹೋವನು ಇಂತನ್ನುತ್ತಾನೆ, ಇದು ಯೆರೂಸಲೇಮ್, ಆ ಪಟ್ಟಣವನ್ನ ನಾನು ಜನಾಂಗಗಳ ಮಧ್ಯದಲ್ಲಿ ಸ್ಥಾಪಿಸಿದೆನು, ಅದರ ಸುತ್ತಲೂ ನಾನಾ ದೇಶಗಳಿವೆ, ಅದು ನನ್ನ ನೇಮ ನಿಷ್ಠೆಗಳಿಗೆ ಒಳಪಡದೆ ಜನಾಂಗಗಳಿಗಿಂತಲೂ ಸುತ್ತಲಿನ ದೇಶದವರಿಗಿಂತಲೂ ಹೆಚ್ಚು ಅಧರ್ಮವನ್ನ ನಡೆಸಿದೆ. ಅದರ ನಿವಾಸಿಗಳು ನನ್ನ ನೇಮಗಳನ್ನ ಅನುಸರಿಸದೆ ನನ್ನ ವಿಧಿಗಳನ್ನ ನಿರಾಕರಿಸಿದ್ದಾರೆ ಅಂತ ಹೇಳಿ ಇಲ್ಲಿ ಹೇಳುವಂಥದ್ದನ್ನ ನಾವು ನೋಡೋದಕ್ಕೆ ಸಾಧ್ಯ. ಪ್ರಿಯರೇ, ಯೆರೂಸಲೇಮ್ ಅನ್ನುವಂತ ಒಂದು ಪಟ್ಟಣದ ವಿಶೇಷವಾಗಿ ನಾವೆಲ್ಲರೂ ತಿಳ್ಕೊಂಡವರಾಗಿದ್ದೇವೆ. ಚಿಯೋನ್ ಎಂಬುದಾಗಿ ಕರೀತಾರೆ. ಮತ್ತೆ ಯೆರೂಸಲೇಮಿನ ವಿಶೇಷವಾದಂತ ರೀತಿಯಲ್ಲಿ ಏನೆಂಬುದಾಗಿ ನೋಡುವಾಗ ಯೇಸು ಸ್ವಾಮಿಯು ಸಹ ಅಲ್ಲಿ ಅತಿ ಹೆಚ್ಚಾದ ಸೇವೆಯನ್ನ ಮಾಡಿದರು. ಮತ್ತೆ ಒಂದು ಕ್ಯಾಪಿಟಲ್ ಸಿಟಿ ಆಗಿದ್ರಿಂದ ಅಲ್ಲಿ ಜನರು ಒಕ್ಕು ಬಳಕೆ ಬಹಳ ಮಾಡಿಕೊಳ್ತಾ ಇದ್ರು. ಈ ಒಂದು ಯೆರೂಸಲೇಮಿನ ಸುತ್ತಲೂ ನಾನಾ ದೇಶಗಳನ್ನ ದೇವರು ನಿರ್ಮಿಸಿದೆ. ಯಾಕಂದ್ರೆ ವಿಶೇಷವಾದ ಒಂದು ಕಾರ್ಯವನ್ನ ದೇವರು ಆ ಒಂದು ಪಟ್ಟಣದಿಂದ ಆರಿಸಿಕೊಂಡಾಗ್ಲೂ ಆದ್ರೆ ದೇವರು ಕೆಲವು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನ ಅವರು ನೆರವೇರಿಸದೆ ತಪ್ಪಾದಂತ ರೀತಿಯಲ್ಲಿ ನಡೆದು ಅವ್ರೇನ್ ಮಾಡಿದ್ರು ಎಂಬುದಾಗಿ ನೋಡುವಾಗ ಕರ್ತನನ್ನ ನಿರಾಕರಿಸಿದರು. ಇದು ನೋಡ್ರಿ, 6ನೇ ವಚನ ಹೇಳ್ತದೆ ಏನಂತಂದ್ರೆ, ಅವರು ನನ್ನನ್ನ ನಿರಾಕರಿಸಿದರು, ಅಂದ್ರೆ ನನ್ನ ವಿಧಿಗಳನ್ನ ನಿರಾಕರಿಸಿದ್ದಾರೆ. ಪ್ರಿಯರೇ, ದೇವರು ಆ ದಿನದಲ್ಲಿ ನೋಡ್ರಿ, ಈಗಿನ ಸೂಚನೆ ನೀವು ನೋಡೋದಾದ್ರೆ ಈಗೂ ಸಹ ನಮ್ಮ ಇಸ್ರಾಯೇಲ್ ದೇಶ ಮತ್ತೆ ಬೇರೆ ದೇಶಗಳು ಫೈಟ್ ಮಾಡ್ತಾ ಇದೆ. ಈ ಯಹೂದ್ಯ ಜನಾಂಗಕ್ಕೆ ಒಂದು ಏನಂದ್ರೆ ಆಗಿನ ದಿನಮಾನದಿಂದ ಒಂದು ಶಾಪ. ಯಾವ ರೀತಿ ಶಾಪ ಅಂದ್ರೆ, ಅವ್ರು ಬೆಳಿತಾರೆ, ಅಭಿವೃದ್ಧಿವಂತಾರೆ, ಚೆನ್ನಾಗಿರ್ತಾರೆ, ಒಳ್ಳೆ ಹೆಸರು ಮಾಡ್ತಾರೆ, ಆದ್ರೆ ಅವ್ರ ಮೇಲೆ ಕತ್ತಿ ತಪ್ಪೇ ಹೋಗೋದಿಲ್ಲ. ಯಾಕಂದ್ರೆ ಅವರಿಗೆ ಸಮಸ್ಯೆಗಳು ಇದ್ದನೇ ಇರ್ತದೆ, ಚದರಿ ಹೋಗುವಂತ ಪರಿಸ್ಥಿತಿಗಳು ಬರ್ತದೆ, ಹಾಳಾಗಿ ಹೋಗುವಂತ ಪರಿಸ್ಥಿತಿ. ಅಂದ್ರೆ ದೇವರು ಆ ದಿನದಲ್ಲಿ ಕೆಲವು ಪ್ರವಾದನೆಗಳು ಈಗೂ ಸಹ ಅವರ ಜೀವನದಲ್ಲಿ ಹೇಳ್ತಾ ಇದೆ. ಅಂದ್ರೆ ಕೆಟ್ಟ ಸೂಚನೆಗಳು ಬಹಳ ಯಹೂದ್ಯರ ಮೇಲೆ ಇದೆ, ಆದ್ರೆ ಅವುಗಳಿಂದ ಜಯಗಳಿಸ್ತಾರೆ ಅಂತಲೂ ಸಹ ದೇವರ ವಾಕ್ಯ ಹೇಳುವಂಥದ್ದನ್ನ ನಾವು ನೋಡೋದಕ್ಕೆ ಸಾಧ್ಯ. ಬೇರೆ ಯಾಕೆ ಇದನ್ನ ನಾವು ಅರ್ಥ ಮಾಡಿಕೊಳ್ಬೇಕೆಂಬುದಾಗಿ ನೋಡುವಾಗ, ಒಂದು ಸಾರಿ ಪ್ರವಾದನೆ ದೇವರ ಬಾಯಿಂದ ಹೊರಟ ಮಾತು ಅದೇನ್ ಮಾಡ್ತದೆ ಎಂಬುದಾಗಿ ನೆರವೇರಿಸದೆ ಮತ್ತೆ ತಿರುಗಿ ವಾಪಸ್ ಹೋಗೋದಿಲ್ಲ ಅಂತ ಏಷಾಯ ಹೇಳ್ತಾನೆ. ಏಷಾಯ 55ನೇ ಅಧ್ಯಾಯ ಕೆಲವು ವಚನದಲ್ಲಿ ನೀವು ಧ್ಯಾನ ಮಾಡಿ ನೋಡುವಾಗ ದೇವರಿಂದ ಹೊರಟು ಬಂದ ಮಾತುಗಳು ಮತ್ತೆ ತಿರುಗಿ ವಾಪಸ್ ಆಗುವುದಿಲ್ಲ. ಮಳೆ ಹೇಗೆ ಈ ಭೂಮಿಯನ್ನು ಬಿದ್ದು ತಂಪು ಮಾಡಿ ಮತ್ತೆ ತಿರುಗಿ ಆ ಮಳೆ ನೀರೆಲ್ಲ ಈಗ ಒಂದು 3 ತಿಂಗಳಲ್ಲೇ ಅದು ಮತ್ತೆ ಹೇಗೆ ಆಕಾಶವನ್ನ ಸೇರಿಕೊಳ್ತದೋ ಅದೇ ರೀತಿ ದೇವರ ಬಾಯಿಂದ ಹೊರಟ ಮಾತು ಸಹ ಹಾಗೆ ಎಂಬುದಾಗಿ ಸತ್ಯವೇದ ಹೇಳುವಂಥದ್ದನ್ನು ನಾವು ನೋಡೋದಕ್ಕೆ ಸಾಧ್ಯ. ನೆರವೇರಿಸದೆ ಬಿಡುವುದಿಲ್ಲ. ಪ್ರವಾದನೆ ನೆರವೇರುವಂತವುಗಳಾಗಿದೆ. ಯಾಕಂದ್ರೆ ಒಬ್ಬೊಬ್ಬ ದೇವ ಭಕ್ತರನ್ನ ಸೆಲೆಕ್ಟ್ ಮಾಡಿಕೊಂಡು ಆ ಪ್ರವಾದನೆಗಳನ್ನು ದೇವರು ಬರೆಸಿದ್ದಾನಂದ್ರೆ ಅವೆಲ್ಲವೂ ಸಹ ನೆರವೇರುವಂತ ಕಾಲಗಳು ಸಮೀಪವಿದೆ. ನೆರವೇರಿದೆ, ನೆರವೇರ್ಲಿಕ್ಕಿದೆ, ನೆರವೇರುವಂತ ಕಾರ್ಯಗಳು ಬರಲಿಕ್ಕಿವೆ.
ಆದ್ರೆ ದೇವರ ಮಾತುಗಳನ್ನ ನಾವು ಸ್ವಚ್ಛಾಚಾರದಿಂದ, ಅಂದ್ರೆ ನಮ್ಮ ಹೃದಯದಿಂದ ಕೇಳಿ ಆ ರೀತಿಯಾಗಿ ನಾವು ನಡೆಯುವಾಗ ದೇವರು ಖಂಡಿತವಾಗಿ ನಮ್ಮ ಜೀವನದಲ್ಲಿ ಅನೇಕ ರೀತಿಯಾದಂತಹ ಆಶೀರ್ವಾದಗಳನ್ನ ತೆಗೆದುಕೊಂಡು ಬರ್ತಾನೆ ಅನ್ನುವಂಥದ್ದನ್ನ ಈ ಸಮಯದಲ್ಲಿ ನಾವು ಅರ್ಥ ಮಾಡಿಕೊಳ್ಳುವುದು ಬಹಳ ವಿಶೇಷವಾಗಿದೆ. ಪ್ರಿಯರೇ, ಅಂದು ಆ ಒಂದು ಚಿಕ್ಕ ಬೆತ್ಲೆಹೇಮಿನಲ್ಲಿ, ಚಿಕ್ಕ ಊರು ಅಂದ್ರೆ ಬೆತ್ಲೆಹೇಮ್ ಎಂಬ ಹೆಸರಿನ ಅರ್ಥ ಚಿಕ್ಕ ಊರ, ಆ ಚಿಕ್ಕ ಊರಿನಲ್ಲಿ ಒಂದು ಬೆಳಕು ಪ್ರಕಾಶಿಸಿತು. ಅದೇ ಆ ಪ್ರಕಾಶವು ಇಡೀ ಜಗತ್ತಿಗೆ ಅದು ಏನಾಯ್ತಂತಂದ್ರೆ ಬೆಳಕನ್ನ ಕೊಡುವಂಥದ್ದಾಯ್ತು ಎಂಬುದಾಗಿ ಸತ್ಯವೇದ ಹೇಳುವಂಥದ್ದನ್ನು ನಾವು ನೋಡೋದಕ್ಕೆ ಸಾಧ್ಯ. ಪ್ರಿಯರೇ, ಅದೇ ರೀತಿ ನಮ್ಮ ಜೀವನದಲ್ಲಿ ಆ ಒಂದು ಚಿಕ್ಕ ಬೆಳಕು ಇಡೀ ದೇಶಕ್ಕೆ ಬೆಳಕು ಕೊಡ್ತಾದಂತ ನಮ್ಮ ಜಗದ್ರಕ್ಷಕನಾದಂತ ಯೇಸು ಸ್ವಾಮಿಯನ್ನ ಸ್ವೀಕಾರ ಮಾಡಿಕೊಂಡು ಒಳ್ಳೆದ್ದನ್ನ ಮಾಡುವಂತವರಾಗಿರ್ಬೇಕೇ ಹೊರತು ಕೆಟ್ಟದಕ್ಕೆ ನಾವು ಕೆಲವು ಬಾರ್ಡರ್ಗಳನ್ನ, ಕೆಲವು ಅವಶ್ಯಕತೆಗಳನ್ನ, ಪಾಪವನ್ನು ತ್ಯಜಿಸುವ ಅವಶ್ಯಕತೆಗಳನ್ನ ನಿರ್ಮಿಸಿಕೊಂಡು ಅದಕ್ಕಾಗಿ ನಮ್ಮ ಬದುಕನ್ನ ಜೀವಿಸಿಕೊಳ್ಳುವಾಗ, ನಮ್ಮ ಬದುಕನ್ನ ನಾವು ನಡೆಸುವಾಗ ದೇವರು ಖಂಡಿತವಾಗಿ ನಮ್ಮ ಜೀವನದಲ್ಲಿ ಅನೇಕ ಆಶೀರ್ವಾದವನ್ನ ಉಂಟು ಮಾಡ್ತಾರೆ ಎಂಬುದಾಗಿ ಈ ಒಂದು ಯೆರೂಸಲೇಮಿನ ಜನಾಂಗಗಳು ನೋಡ್ರಿ, ಇಲ್ಲಿ ಹೇಳ್ತದೆ, ಜನಾಂಗಗಳ ಮಧ್ಯದಲ್ಲಿ ವಾಸಿಸಿದ್ದೇನೆ, ಆದರೂ ಸುತ್ತಲೂ ನಾನಾ ದೇಶಗಳಿವೆ, ಆದರೆ ಅವರ ಜೀವನದಲ್ಲಿ ನನ್ನನ್ನ ಬಿಟ್ಟು, ನಾನು ನಿರ್ಮಿಸಿದ ಕಾರ್ಯಗಳನ್ನ ಬಿಟ್ಟು, ನನ್ನ ವಿಧಿಗಳನ್ನ ಅವರು ನಿರಾಕರಿಸಿದ್ದಾರೆ. ಆದ್ರಿಂದ ಅವರಿಗೆ ಮೃಗಗಳು ಬರ್ತದೆ, ಕೆಟ್ಟ ಕಾರ್ಯಗಳಿಂದ ಅವರು ಸಾಯ್ತಾರೆ, ವ್ಯಾಧಿಗಳು ಅವರನ್ನ ಆವರಿಸಿಕೊಳ್ತದೆ, ಸುಳಿಗಾಳಿ ಬರ್ತದೆ, ಸೊಂಟರ ಗಾಳಿ ಬರ್ತದೆ, ಇವೆಲ್ಲವೂ ಬಂದು ಆ ಜನರನ್ನ ನಾಶಪಡಿಸ್ತವೆ ಎಂಬುದಾಗಿ ನೀವು ಮತ್ತೆ ತಿರುಗಿ ಕೆಳಗಡೆ ಓದುವಾಗ ಆ ವಾಕ್ಯಗಳು ನಮಗೆ ಕಲ್ಪಿಸಿಕೊಡುವಂಥದ್ದನ್ನು ನಾವು ನೋಡೋದಕ್ಕೆ ಸಾಧ್ಯ. ಪ್ರಿಯರೇ, ಇದರಿಂದ ನಾವುಗಳ ಅರ್ಥ ಮಾಡಿಕೊಳ್ಳುವಂಥದ್ದು ಏನಂತಂದ್ರೆ, ದೇವರ ವಿಧಿಗಳನ್ನ ಅನುಸರಿಸ್ಬೇಕು, ನಿರಾಕರಿಸಬಾರ್ದು. ಇವತ್ತಿನೊಂದು ಪ್ರಾಪಂಚಿಕ ಜೀವನದಲ್ಲಿ ಅತಿ ಹೆಚ್ಚು ದೇವರ ವಾಕ್ಯ, ಇವತ್ತು ದೇವಾಲಯಗಳಿದೆ, ಚರ್ಚ್ಗಳಿದೆ, ಆ ಚರ್ಚು ಈ ಚರ್ಚು ಎಂಬುದಾಗಿ ನಾವು ಹೇಳ್ತೇವೆ, ಆದ್ರೆ ದೇವರ ಕಾರ್ಯಗಳು ನಡೆಯದೇ ಇರುವಂತಹ ಆಲಯಗಳು ಬಹಳ ಆಗ್ಬಿಟ್ಟಿದೆ. ತಮ್ಮ ವೈಯಕ್ತಿಕ ಕಾರ್ಯಗಳಿಗಾಗಿ, ತಮ್ಮ ಒಂದು ಬಿಸ್ನೆಸ್ ಪರ್ಪಸ್ಸಿಗಾಗಿ, ತಮ್ಮ ವ್ಯಾಪಾರ ಜೀವನಕ್ಕಾಗಿ ಬೇರೆ ಬೇರೆ ರೀತಿಯಾದಂಥ ದೇವರ ವಿಧಿಗಳನ್ನು ನಿರಾಕರಿಸಿ, ದೇವರ ವಾಕ್ಯವನ್ನು ನಿರಾಕರಿಸಿ ಬೇರೆದಕ್ಕೆ ಅತಿ ಹೆಚ್ಚಾದಂಥ ಅವಕಾಶವನ್ನು ಕೊಡ್ತಾ ಇದ್ದಾರೆ. ಆದರೆ ಒಂದಿಲ್ಲ ಒಂದು ದಿವಸ ಏನಾಗ್ತದೆ ಎಂಬುದಾಗಿ ನೋಡುವಾಗ ನಾಶ ಉಂಟಾಗ್ತದೆ, ವ್ಯಾಧಿಗಳು ಉಂಟಾಗ್ತವೆ, ರೋಗಗಳು ಬರ್ತದೆ, ಭಯಂಕರವಾದಂಥ ಸಾವುಗಳು ಬರ್ತದೆ ಅನ್ನುವಂಥದ್ದನ್ನ ನಾವು ಯಾವತ್ತೂ ಮರಿಬಾರದು. ಅದಕ್ಕೋಸ್ಕರ ದೇವರ ವಾಕ್ಯ ಹೇಳ್ತದೆ, ನಾನು ನಿನ್ನನ್ನ ಪ್ರೀತಿಸಿದ ಮೇರೆಗೆ ನೀನು ನನ್ನನ್ನು ಪ್ರೀತಿಸು, ಪೂರ್ಣ ಹೃದಯದಿಂದ, ಪೂರ್ಣ ಶಕ್ತಿಯಿಂದ, ಪೂರ್ಣ ಪ್ರಾಣದಿಂದ ಪ್ರೀತಿ ಮಾಡು, ಮತ್ತೆ ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿ ಮಾಡು. ಈ ಆಜ್ಞೆಯು ನಮ್ಮ ಜೀವನದಲ್ಲಿ ಸರಿಯಾಗಿ ನಾವು ಪಾಲನೆ ಪೋಷಣೆ ಮಾಡುವಾಗ ಖಂಡಿತವಾಗಿ ದೇವರು ಆ ಶಾಪಗಳಿಂದ, ಆ ವ್ಯಾಧಿಗಳಿಂದ, ಆ ರೋಗಗಳಿಂದ ದೇವರು ನಮಗೆ ವಿಶೇಷವಾದಂಥ ಒಂದು ಬಿಡುಗಡೆಯನ್ನ ಆತನ ಕೊಡಲಿಕ್ಕೆ ಶಕ್ತನಾಗಿದ್ದಾನೆ ಅನ್ನುವಂಥದ್ದನ್ನ ಈ ಸಮಯದಲ್ಲಿ ನಾವು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯ. ನೋಡ್ರಿ, ಮತ್ತೆ ತಿರುಗಿ ಹೇಳ್ತದೆ ಇಲ್ಲಿ ಏನೆಂಬುದಾಗಿ ನೋಡುವಾಗ 13ನೇ ವಚನ ನೋಡ್ರಿ, ಹೀಗೆ ನನ್ನ ಸಿಟ್ಟನ್ನು ತೀರಿಸಿಕೊಳ್ಳುವೆನು, ನನ್ನ ರೋಷವನ್ನು ಅವರ ಮೇಲೆ ಸುರಿದು ಶಾಂತವಾಗುವೆನು, ಆಗ್ರಹದಿಂದ ಮಾತಾಡುವೆನು, ಯೆಹೋವನೇ ನಾನೆಂಬ ನನ್ನ ಕೋಪವನ್ನ ಅವರ ಮೇಲೆ ಒಯ್ದು ಬಿಟ್ಟು ಬಳಿಕ ಅವರಿಗೆ ಗೊತ್ತಾಗುವುದು, ಹಾದು ಹೋಗುವವರೆಲ್ಲ ಕಣ್ಣೆದುರಿಗೆ ನಾನು ನಿನ್ನನ್ನು ಹಾಳು ಮಾಡಿ ಸುತ್ತಲಿನ ಜನಾಂಗಗಳ ನಿಂದೆಗೆ ಗುರಿ ಮಾಡುವೆನು. ನೋಡ್ರಿ, ದೇವರ ವಾಕ್ಯ ಹೇಳ್ತದೆ. ಇಲ್ಲಿ ನೋಡ್ರಿ, ಕೆಲವು ಪಿಕ್ಚರ್ಸ್ ಇದೆ, ಕೆಲವು ರೋಗಿಸ್ತರಿದ್ದಾರೆ, ಬೆಂಕಿ ಉರಿತಾ ಇದೆ, ಒಂದು ಸುಟ್ಟು ಹೋದಂಥ ಯೋಚನೆಗಳು, ಹಾಳು ಮಾಡುವಂಥ ಯೋಚನೆಗಳು, ಒಂದು ಸರಿ ಬೇರೆ ಒಂದು ಈ ಬೆಂಕಿ ಅನ್ನುವಂಥ ಒಂದು ಶಬ್ದ ಏನಂತಂದ್ರೆ ಸುಡುವಂಥದ್ದು, ಹಾಳು ಮಾಡುವಂಥದ್ದು, ನಾಶ ಮಾಡುವಂಥದ್ದು. ನೋಡ್ರಿ, ಯೆರೂಸಲೇಮಿನ ಒಂದು ಸೂಚನೆ ಹೀಗೆ ಆಗ್ತದೆ. ಈಗ ಸಹ ನಮ್ಮ ಕಣ್ಣೆದುರಿಗೆ ಆ ಕಾರ್ಯಗಳೆಲ್ಲ ನಡೀತಾ ಇದೆ. ದೇವರ ಆ ದಿನದಲ್ಲಿ ಹೇಳಿದಂಥ ಕಾರ್ಯಗಳು ಈಗ ಸಹ ಬರೀ ಬಾಂಬುಗಳು, ಬೆಂಕಿಗಳು, ಗಾಳಿ ಬಾಂಬು, ಆ ಬಾಂಬು, ಈ ಬಾಂಬು ಎಂಬುದಾಗಿ ಹೇಳಿ ನಾಶನವನ್ನ ನಾವು ಎದುರು ನೋಡ್ತಾ ಇದ್ದೇವೆ. ಪ್ರಿಯರೇ, ದೇವರ ಕೋಪಕ್ಕೆ ನಾವು ಗುರಿಯಾಗಬಾರ್ದು. ನೋಡ್ರಿ, ಆ ದಿನದಲ್ಲಿ ಸ್ನಾನಿಕನಾದ ಯೋಹಾನ ಒಂದು ಮಾತನ್ನ ಚಂದವಾಗಿ ಎತ್ತಿ ಹೇಳ್ತಾನೆ, ದೇವರ ಕೋಪದಿಂದ ತಪ್ಪಿಸಿಕೊಳ್ಳುವುದಕ್ಕೆ ನೀವು ಮಾನಸಾಂತರ ಪಡ್ರಿ. ದೇವರ ಕೋಪದಿಂದ ತಪ್ಪಿಸಿಕೊಳ್ಳುವುದಕ್ಕೆ ನೀವು ಮಾನಸಾಂತರ ಪಡ್ರಿ ಎಂಬುದಾಗಿ ಇಲ್ಲಿ ಹೇಳುವಂಥದ್ದನ್ನು ನೋಡೋದಕ್ಕೆ ಸಾಧ್ಯ. ದೇವರ ಸಿಟ್ಟಿಗೆ ನಾವು ಗುರಿಯಾಗಬಾರ್ದು, ದೇವರ ಕಾರ್ಯಗಳಿಗೆ ನಾವು ಗುರಿಯಾಗಬಾರ್ದು. ಒಂದು ಹೆಂಗಪ್ಪ ಅಂದ್ರೆ,
ದೇವರ ಕೋಪ ಏನಂತಂದ್ರೆ ಬೂದಿ ಆಗುವಂತ ಪರಿಸ್ಥಿತಿ ಬಂದ್ಬಿಡ್ತದೆ. ಆದ್ರೆ ನಾವು ತಿದ್ದಿಕೊಂಡು ಅದನ್ನ ನಡೆಯುವಾಗ ಆ ಉಪಯೋಗವಿಲ್ಲದೆ ಬೆಳಕಿಗೆ ಬರುವಾಗ ಯೇಸು ಸ್ವಾಮಿ ನಮ್ಮನ್ನ ಮಾಡ್ತಾನೆ. ಅನೇಕ ಸಾರಿ ನಾವು ನೆನೆಸ್ತೇವೆ, ಬೇಡವಾದ ಕಲ್ಲು, ಬೇಡ, ಇವರೆಲ್ಲ ಬೇಡ, ಇವ್ರ ಎದಕ್ಕೂ ಉಪಯೋಗ ಇಲ್ಲ, ಯಾವುದಕ್ಕೂ ಸರಿ ಇಲ್ಲ, ಇವರ ಕುರಿತು ನಾವು ಒಬ್ಬರ ಕುರಿತು ಬೇರೆ ಒಂದು ಕೆಟ್ಟದಾಗೇ ಕ್ರಿಯೇಟ್ ಮಾಡ್ತಿರ್ತೇವೆ, ಬೇರೆ ಅವ್ರ ಬಗ್ಗೆನೇ ನಮ್ಮ ಜೀವನವನ್ನ ರೂಪಿಸಿಕೊಂಡ್ಬಿಡ್ತೇವೆ. ಬೇರೆ ಎಲ್ಲ ದೇವ್ರ ವಾಕ್ಯ ಬಿಟ್ಟು, ಪಾಸ್ಟರ್ತನ ಬಿಟ್ಟು, ಇನ್ನಿತರ ಕಾರ್ಯಗಳನ್ನ ಬಿಟ್ಟು, ಸಭೆ ಆಗ್ಲಿ, ವಿಶ್ವಾಸಿಗಳಾಗ್ಲಿ, ಯಾರೇ ಆಗ್ಲಿ, ಬೇರೆ ಅವರನ್ನೇ ನಾವು ಸ್ಮರಿಸುತ್ತಾ 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 ನಮ್ಮ ಜೀವನವನ್ನ ಹಾಳು ಮಾಡಿಕೊಳ್ತೇವೆ. ಅದಕ್ಕೆ ದೇವರ ವಾಕ್ಯ ಹೇಳುತ್ತೆ, ಬೇಡವಾದ ಕಲ್ಲು ಅದೇ ಮೂಲೆಗಲ್ಲಾಯ್ತು. ನಾವು ಯಾರು ಬೇಡ ಅಂತ ಹೇಳಿ ತಳ್ತೇವೋ, ನಾಳೆ ಅವರೇ ನಮ್ಮ ಮೇಲೆ ಅಧಿಕಾರಿಗಳಾಗ್ತಾರೆ, ಅವರೇ ನಮ್ಮನ್ನ ಆಳುವಂತವರಾಗಿರ್ತಾರೆ. ಅವ್ರ ಮುಂದೆನೇ ನಾವು ನಮ್ಮ ಮುಂದೆನೆ ಅವರು ಪ್ರಕಾಶವನ್ನು ಹೊಂದ್ತಾರೆ. ಆದ್ರಿಂದ ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವರ ಆಸಿಕೊಂಡಂತ ದೇವ ಜನಾಂಗದವರೇ, ಯಾರ ಒಂದು ದೇವರ ಕೋಪಕ್ಕೆ ನಾವು ತೀರಿಸಿಕೊಡ್ಬಾರ್ದು. ಒಂದೇ ಒಂದು ಟಾರ್ಗೆಟ್ ಇಟ್ಕೊಂಡು ಅದನ್ನೇ ಸುತ್ತೊಡೆದು ಬರೇ ರೀಲ್, ಈ ಪಿಕ್ಚರ್ ಏನಂದ್ರೆ ಒಂದು ಸಿನಿಮಾ ಮಾಡಿ ಅದನ್ನ ಎಷ್ಟೋ ವರ್ಷದವರೆಗೆ ಸುಮ್ಮನೆ ಅದನ್ನ ನೋಡಿದ್ದೆ ಆ ರೀತಿ ಕಾರ್ಯಗಳನ್ನ ಬಿಟ್ಟು ಹೊರಗಡೆ ಬನ್ರಿ. ಯಾಕಂದ್ರೆ ದೇವರ ವಾಕ್ಯ ಹೇಳ್ತದೆ, ನಾನು ನಿಮ್ಮನ್ನ ಪ್ರೀತಿಸಿದ ಮೇರೆಗೆ ನೀವು ನನ್ನನ್ನು ಪ್ರೀತಿಸುವರಾದ ಕಾರಣ ನೀವು ನನ್ನನ್ನು ಪ್ರೀತಿಸಿದ ಹಾಗೆ ಮತ್ತೊಬ್ಬರನ್ನು ಸಹ ನೀವು ಪ್ರೀತಿಸದೆ ಹೋದ್ರೆ ದೇವರ ಕೋಪಕ್ಕೆ ನೀವು ಗುರಿಯಾಗ್ತೀರಾ. ದೇವರ ಒಂದು ಕಾರ್ಯವನ್ನು, ದೇವರ ಒಂದು ಚಿತ್ತವನ್ನು ನೀವು ಕಳ್ಕೊಳ್ತೀರಾ. ನಿಮ್ಮ ಜೀವನದಲ್ಲಿ ದೇವರು ಯೋಚನೆ ಮಾಡಿದಂತ ಕಾರ್ಯವನ್ನ ನೀವು ಕಳೆದುಕೊಳ್ತೀರಾ ಎಂಬುದಾಗಿ ಸತ್ಯವೇದ ಹೇಳುವಂಥದ್ದನ್ನ ನಾವು ನೋಡೋದಕ್ಕೆ ಸಾಧ್ಯ. ಆದ್ರಿಂದ ಕ್ರಿಸ್ತಿಯ ಜೀವನದಲ್ಲಿ ನಮ್ಮನ್ನ ನಾವು ಒಪ್ಪಿಸಿಕೊಟ್ಟು ದೇವರಿಗಾಗಿ ನಾವು ಸಾಕ್ಷಿಯಾಗಿ ಜೀವಿಸುವಾಗ ದೇವರು ಖಂಡಿತವಾಗಿ ನಮ್ಮನ್ನ ಆಶೀರ್ವಾದ ಮಾಡ್ತಾನೆ. ಮತ್ತೆ ಇಲ್ಲಿ 16ನೇ ವಚನ ಹೀಗೆ ಹೇಳ್ತದೆ, ಆಗ ನಾನು ನಿನ್ನನ್ನು ಹಾಳು ಮಾಡಲಿಕ್ಕೆ ಕ್ಷಾಮವೆಂಬ ನಾಶನಕರವಾದ ತೀಕ್ಷ್ಣ ಬಾಣಗಳನ್ನ ನಿನ್ನ ಮೇಲೆ ಬಿಡುವೆನು. ನಿನ್ನನ್ನ ಬರದಿಂದ ಬಹಳವಾಗಿ ಬಾಧಿಸಿ ನಿನ್ನ ಜೀವನಾಧಾರವನ್ನ ಮುರಿದು ಹಾಕುವೆನು. ನಾನು ಕಳುಹಿಸುವ ಕ್ಷಾಮವು ದುಷ್ಟ ಮೃಗಗಳು ನಿನಗೆ ಪುತ್ರ ಶೋಕವನ್ನುಂಟು ಮಾಡುವೆವು. ವ್ಯಾಧಿಯೂ ರಕ್ತ ಪ್ರವಾಹವೂ ನಿನ್ನಲ್ಲಿ ವ್ಯಾಪಿಸುವವು. ನಿನ್ನನ್ನು ಖಡ್ಗಕ್ಕೆ ತುತ್ತು ಮಾಡುವೆನು. ಇದು ಯೆಹೋವನಾದ ನನ್ನ ನುಡಿ ಎಂಬುದಾಗಿ ಹೇಳ್ತಾರೆ. ನೋಡ್ರಿ, ಇಲ್ಲಿ ನಾನು ನಿಮಗೆ ಬಾಧಿಸ್ತೇನೆ, ನಾನು ನಿಮಗೆ ಅಗ್ನಿ ಬಾಣಗಳಂತೆ ಕ್ಷೀಣ ಬಾಣಗಳನ್ನು ಮೇಲಿನಿಂದ ಬಿಡುವೆನು, ನಿನ್ನನ್ನ ಬರದಿಂದ ಆಳವಾಗಿ ಬಾಧಿಸುವೆನು ಹೇಳಿ ಮತ್ತೆ ಇಲ್ಲಿ ಹೇಳ್ತದೆ ಏನೆಂಬುದಾಗಿ ನೋಡುವಾಗ, ದುಷ್ಟ ಮೃಗಗಳು ನಿನಗೆ ಪುತ್ರ ಶೋಕವನ್ನು ಉಂಟು ಮಾಡುವವು ಎಂಬುದಾಗಿ ಇಲ್ಲಿ ಹೇಳುವಂಥದ್ದನ್ನು ನಾವು ನೋಡೋದಕ್ಕೆ ಸಾಧ್ಯ. ಪ್ರಿಯರೇ, ಇಲ್ಲಿ ಒಂದು ಅರ್ಥವನ್ನ ನಾವು ಮಾಡಿಕೊಳ್ಬೇಕೇನೆಂಬುದಾಗಿ ಕೊಡುವಾಗ, ದುಷ್ಟ ಮೃಗ, ಈ ಒಂದು ಲೈನ್, ಒಂದು ಸಿಂಹ ಒಂದು ಜಿಂಕೆಯನ್ನ ಬೇಟೆ ಆಡಿದ್ರೆ ತನಗೆ ಇಷ್ಟ ಬಂದ ಹಾಗೆ ಕಚ್ಚಿ ಅದನ್ನ ವಿಚಿತ್ರಗೊಳಿಸಿ ತಾನು ತಿಂದು ಇನ್ನೂ ಕೆಲವು ಪ್ರಾಣಿಗಳು ಏನ್ ಮಾಡ್ತಾವ ಅಂದ್ರೆ ಅದನ್ನ ಕಿತ್ತಾಡಿ ಜಿಗಿದು ಗಿರ್ಮವನ್ನೆಲ್ಲ ಜಿಗಿದು ತಿನ್ನುವಂತ ಆ ಒಂದು ಪರಿಸ್ಥಿತಿ ಕಾಡು ಮೃಗಗಳಿಗೆ, ದುಷ್ಟ ಮೃಗಗಳಿಗಿರ್ತದೆ. ಅವಕ್ಕೆ ಕನಿಕರ ಇರೋದಿಲ್ಲ. ನನ್ನಂತ ಒಂದು ಪ್ರಾಣಿ ಎಂಬುದಾಗಿ ಸಹ ಅವಕ್ಕೆ ಕನಿಕರ ಇರೋದು. ಕಿತ್ತು ತಿಂತವೆ ಚರ್ಮವನ್ನಾಗ್ಲಿ, ಇನ್ನಿತರ ವಸ್ತುಗಳ ಶರೀರದ ಅಂಗಾಂಗಗಳನ್ನ ಕಿತ್ತು ಚೆಲ್ಲಾಡಿ ಒಂಥರ ವಿಚಿತ್ರ ವಿಕಾರವಾಗಿ ಆ ರೀತಿ ದುಷ್ಟ ಪ್ರಾಣಿಗಳು ಹೇಗೆ ತಿಂತವೋ ಅದೇ ರೀತಿ ನಿಮಗೆ ಆ ಸಂಭವಗಳು ಪ್ರವೇಶಿಸುತ್ತದೆ. ಕಿತ್ತು ತಿನ್ನುವ ಬದುಕು ನಿಮಗೆ ಬರ್ತದೆ, ಕಿತ್ತು ತಿನ್ನುವ ಜೀವನ ನಿಮಗೆ ಆಗ್ತದೆ ಎಂಬುದಾಗಿ ಇಲ್ಲಿ ಹೇಳುವಂಥದ್ದನ್ನ ನಾವು ನೋಡೋದಕ್ಕೆ ಸಾಧ್ಯ. ಇಲ್ಲಿ ಯೆರೂಸಲೇಮಿನ ಒಂದು ದುರ್ಗತಿಯ ಮುನ್ಸೂಚನೆಯನ್ನ ದೇವರು ಕೊಡ್ತಾರೆ. ಮತ್ತೆ ನಾಶನದ ಅಂಚು ಹೇಗೆ ಇರ್ತದೆ ಎಂಬುದಾಗಿ ಇಲ್ಲಿ ಹೇಳ್ತದೆ. ಮೊದಲದಾಗಿ ನಿಮ್ಮನ್ನ ಕೋಪದಿಂದ ಬಾಧಿಸ್ತೇನೆ, ಎರಡನೇದಾಗಿ ನಿಮ್ಮನ್ನ ನಾನು ಏನ್ ಮಾಡ್ತೇನೆ ಎಂಬುದಾಗಿ ನನ್ನ ರೋಷಾಗ್ನಿಯನ್ನ ಬಿಡ್ತೇನೆ, ಬಾಣಗಳಿಂದ ನಿಮ್ಮನ್ನ ಇದು ಮಾಡ್ತೇನೆ. ಅಂದ್ರೆ ನನ್ನ ಮಾತುಗಳನ್ನು ನೀವು ಕೇಳದೆ ಹೋಗಿದ್ರಿಂದ, ನಿರಾಕರಿಸಿದಂತೆ ನನ್ನ ವಿಧಿಗಳನ್ನ ನೀವು ನಿರಾಕರಿಸಿದ್ರಿಂದ ನಿಮಗೆ ಈ ಕ್ಷಾಮಗಳು, ಈ ಒಂದು ನೋವುಗಳು, ಈ ಒಂದು ವೇದನೆಗಳು, ಈ ಒಂದು ಬರಗಳು ನಿಮ್ಮ ಜೀವನದಲ್ಲಿ ಕೊರತೆ 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 ಅನ್ನುವಂತ ಜೀವನದಿಂದ ತುಂಬಿಕೊಂಡಿರ್ತೀರಾ ಎಂಬುದಾಗಿ ಇಲ್ಲಿ ಹೇಳುವಂಥದ್ದನ್ನು ನಾವು ನೋಡೋದಕ್ಕೆ ಸಾಧ್ಯ. ಪ್ರಿಯರೇ, ಇಲ್ಲಿ ನೋಡಿ ನಾವು ಒಂದು ಅರ್ಥ ಮಾಡಿಕೊಳ್ಳುವಂತ ಒಂದು ಸಂಗತಿ ಏನಂದ್ರೆ, ಪ್ರವಾದನೆಗಳು ಮಾತುಗಳು ಏನಾಗಿತ್ತು ಎಂಬುದಾಗಿ ನೋಡುವಾಗ, ದೇವರ ಕಡೆಗೆ ತಿರುಗಿ
ದೇವರ ವಿಧಿಗಳನ್ನ ಅನುಸರಿಸ್ರಿ ಎಂಬುದಾಗಿ ಎಲ್ಲಾ ಪ್ರವಾದಿಗಳ ಒಂದು ಗುಟ್ಟು ಅದೇ ಆಗಿದೆ. ಇವತ್ತಿನ ದಿನದಲ್ಲಿ ನಮ್ಮ ಜೀವಿತದಲ್ಲಿ ದೇವರ ಮಾತುಗಳಿಗೆ ವಿಧೇಯರಾಗಿ ಪಾಪದ ಕೆಲವು ಬಾರ್ಡರ್ಗಳನ್ನು ಧರಿಸಿಕೊಂಡು ನಾನು ಮಾಡೋದಿಲ್ಲ, ನಾನು ನಡೆಸೋದಿಲ್ಲ ಅನ್ನುವಂಥ ಭಾವನೆಗಳನ್ನು ತುಂಬಿಕೊಂಡು ನಾವು ಮುನ್ನುಗ್ಗುವಾಗ ದೇವರು ಖಂಡಿತವಾಗಿ ನಮ್ಮ ಜೀವಿತದಲ್ಲಿ ಅನೇಕ ಆಶೀರ್ವಾದಗಳನ್ನು ಉಂಟು ಮಾಡ್ತಾರೆ. ಬೇರೆ ಮುಂಜಾನೆ ವೇಳೆಯಲ್ಲಿ ದೇವರು ನಮಗೆ ತಿಳಿಪಡಿಸುವಂಥದ್ದು ಏನಂತಂದ್ರೆ, ನಾಶನದ ಸೂಚನೆಗಳನ್ನ ಎಚ್ಚೆತ್ತುಕೊಂಡು ನಮ್ಮ ಜೀವನವನ್ನ ನಾವು ಬೆಳೆಸಿಕೊಳ್ಬೇಕು. ಲೌಕಿಕ ವಿಷಯದಲ್ಲಿ ನಾವು ತೆರೆಯದೆ, ಲೌಕಿಕ ವಿಷಯಗಳನ್ನು ಪ್ರಚಾರ ಮಾಡದೆ, ಆತ್ಮೀಯ ಜೀವಿತದಲ್ಲಿ ತೋರಿಕೆಯುಳ್ಳ ಆತ್ಮೀಕ ಜೀವಿತವನ್ನು ನಾವು ಮಾಡದೆ, ನಾನು ಶ್ರೇಷ್ಠ, ನಾನು ಪಾಸ್ಟರ್, ನಾನು ಹಾಗೆ, ನಾನು ಹೀಗೆ, ನಾನು ಚಂದ ಇದ್ದೀನಿ, ನಾನು ಹಂಗಿದ್ದೀನಿ, ಹಿಂಗ್ ಮಾತಾಡಿದ್ರೆ ಚೆನ್ನಾಗಿರುತ್ತೆ, ಹಂಗ್ ಮಾತಾಡಿದ್ರೆ ಚೆನ್ನಾಗಿರುತ್ತೆ, ಕುತಂತ್ರವಾಗಿ ಮಾತಾಡಿದ್ರೆ ಚೆನ್ನಾಗಿರುತ್ತೆ, ಅವ್ರ ಮೇಲೆ ಹೇಳಿದ್ರೆ ಚೆನ್ನಾಗಿರುತ್ತೆ, ಇವ್ರ ಮೇಲೆ ಹೇಳಿದ್ರೆ ಚೆನ್ನಾಗಿರುತ್ತೆ, ಹಂಗೆ ಹೀಗೆ ಅದು ಇದು ಎಂಬುದಾಗಿ ನಮ್ಮ ಜೀವನವನ್ನು ನಾವು ಬಳಸಿಕೊಳ್ಳದೆ, ದೇವರ ವಾಕ್ಯದ ಪ್ರಸ್ತಾಪವನ್ನ ಮನದಲ್ಲಿಟ್ಟುಕೊಂಡು ಬೇಡವಾದ ಸಂಗತಿಗಳನ್ನ, ಬೇಡವಾದವರನ್ನ ನಾವು ಅತಿ ಹೆಚ್ಚಾಗಿ ನೆನೆಸಿ ಅವರನ್ನ ಕ್ರಿಯೇಟ್ ದೊಡ್ಡದಾಗಿ ಯೆಹೋವನ ವಾಕ್ಯವನ್ನು ಕೇಳಿ, ಯೆಹೋವನ ವಾಕ್ಯಕ್ಕೆ ಒಳಪಟ್ಟು ಆತನ ವಾಕ್ಯಗಳನ್ನ ಕೇಳುತ್ತಾ ನಾವು ಮುನ್ನುಗ್ಗುವಾಗ ದೇವರು ಖಂಡಿತವಾಗಿ ನಮ್ಮನ್ನ ಅತಿ ಹೆಚ್ಚಾದಂತ ರೀತಿಯಲ್ಲಿ ಆಶೀರ್ವಾದ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ ಪ್ರಿಯರೇ. ಅದರಿಂದ ಈ ಸಮಯದಲ್ಲಿ ಒಂದು ಯೋಚನೆಯನ್ನ ಮಾಡಿಕೊಳ್ಳೋಣ. ಮತ್ತೊಬ್ಬರ ಒಂದು ಯೋಜನೆಗಳನ್ನ ನಾವು ತೆಗೆದು ಹಾಕ್ಬೇಕು. ಮತ್ತೊಬ್ಬರ ಕಾರ್ಯಗಳನ್ನ ನಾವು ಯೋಜನೆಗಳನ್ನು ತೆಗೆದು ಹಾಕ್ಬೇಕು. ಯೆಹೋವನ ಆಜ್ಞೆಗಳನ್ನ ನಾವು ನಡೆಸಿಕೊಳ್ಬೇಕು. ಯಾಕೆ ದೇವರು ಪದೇ 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 ಪ್ರವಾದಿಗಳ ಪುಸ್ತಕದಲ್ಲಿ ನೀವು ಹಂಗ ಮಾಡಿದ್ರಿ, ನೀವು ಹಿಂಗ ಮಾಡಿದ್ರಿ, ನಿಮ್ನ ಹಂಗ ನಾಶ ಮಾಡ್ತೇನೆ, ನಿಮ್ನ ಹಂಗ ನಾಶ ಮಾಡ್ತೀನಿ ಎಂಬುದಾಗಿ ಅಂದ್ರೆ, ದೇವರಿಗೆ ಅಸಹ್ಯವಾದ ಕಾರ್ಯಗಳು, ದೇವರಿಗೆ ವಿರುದ್ಧವಾದ ಕಾರ್ಯಗಳು, ದೇವರಿಗೆ ಇಷ್ಟವಿಲ್ಲದ ಯೋಜನೆಗಳನ್ನು ಹಾಕಿಕೊಂಡಿದ್ರಿಂದ ಅವರ ಅನೇಕ ಕೇಡುಗಳಿಗೆ ತುತ್ತಾಗಿ, ನೋವುಗಳಿಗೆ ತುತ್ತಾಗಿ, ವ್ಯಾಧಿಗಳಿಗೆ ತುತ್ತಾಗಿ ಅನೇಕರು ಸಾವನ್ನ ಕಂಡದ್ದನ್ನು ನಾವು ನೋಡೋದಕ್ಕೆ ಸಾಧ್ಯ. ಅವುಗಳನ್ನೆಲ್ಲ ಬಿಟ್ಟು, ದೇವರೇ ಈ ದಿನ ನನಗೆ ಏನು ಬೋಧಿಸ್ತೀಯೋ ಅದನ್ನ ನಾನು ಪಾಲಿಸುವಂತೆ ಸಹಾಯ ಮಾಡಿ. ವಿಶೇಷವಾಗಿ ನಿನಗೆ ಅಸಹ್ಯವಾದಂಥ ಗುಣಗುಟ್ಟುವಿಕೆ ನನಗಿಲ್ಲ, ನನಗೆ ಕೊಟ್ಟಿಲ್ಲ, ನಾನು ಬಡವನಾಗಿದ್ದೇನೆ, ನನಗೆ ರೋಗ ಇದೆ, ನನಗೆ ವ್ಯಾಧಿ ಇದೆ, ಅಯ್ಯೋ ಅಯ್ಯೋ ಅನ್ನುವಂಥ ಶಬ್ದಗಳನ್ನು ನಾವು ಉಪಯೋಗಿಸದೆ, ದೇವರು ಈ ದಿನ ನಮಗೇನು ಕೊಟ್ಟಿದ್ದಾನೋ ಅದನ್ನು ಹೇಳುತ್ತಾ ನಾವು ದೇವರಿಗೆ ಸ್ತೋತ್ರ ಹೇಳೋಣ. ದೇವರು ಖಂಡಿತವಾಗಿ ನಮ್ಮ ಜೀವನದಲ್ಲಿ ಅನೇಕ ಆಶೀರ್ವಾದಗಳನ್ನು ಉಂಟು ಮಾಡಿ ಆ ಪರಮ ಯೆರೂಸಲೇಮ್, ಪರಮ ಸ್ವರ್ಗ, ಸ್ವರ್ಗಾನಂದವನ್ನ ಅನುಭವಿಸುವಂತೆ ದೇವರು ನಮಗೆ ಅನುಗ್ರಹ ಮಾಡ್ತಾರೆ. ಆದ್ರಿಂದ ಈ ಸಮಯದಲ್ಲಿ ನಮ್ಮನ್ನು ನಾವು ಒಪ್ಪಿಸಿಕೊಟ್ಟು ದೇವರ ಸಮ್ಮುಖದಲ್ಲಿ ನಮ್ಮನ್ನು ನಾವು ಆತನಿಗೆ ಸಮರ್ಪಣೆ ಮಾಡಿಕೊಂಡು ಪ್ರಾರ್ಥನೆ ಮಾಡಿಕೊಂಡು, ಪ್ರೀತಿಯುಳ್ಳ ಪರಲೋಕದ ನಮ್ಮ ಸ್ವರ್ಗೀಯ ತಂದೆಯಾದಂಥ ದೇವರೇ, ನಿನ್ನ ಘನವುಳ್ಳ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳು ಉಂಟಾಗಲಿ. ಯೇಸುವೇ, ಈ ಮುಂಜಾನೆ ವೇಳೆಯಲ್ಲಿ ಸ್ವಾಮಿ 5ನೇ ಅಧ್ಯಾಯ 1-17 ಯೆರೂಸಲೇಮ್ ಅನ್ನುವಂಥ ಪಟ್ಟಣವು ಹೇಗೆ ನಾಶವಾಗುತ್ತೆ, ಹೇಗೆ ದುರ್ಗತಿ ಕಾಣುತ್ತೆ, ಹೇಗೆ ಅವರನ್ನ ನಾನು ಹಿಂಸೆಗೆ ಒಳಪಡಿಸ್ತೇನೆ, ಅವರನ್ನ ಬಾಣಗಳಿಂದಲೂ, ಕತ್ತಿಗಳಿಂದಲೂ, ಕೋಪದಿಂದಲೂ, ದುಷ್ಟ ಮೃಗಗಳಿಂದಲೂ ಹೇಗೆ ನಾನು ಸಂಹರಿಸ್ತೇನೆ ಎಂಬುದಾಗಿ ನಿನ್ನ ವಾಕ್ಯದಿಂದ ನಾವು ಕಲಿತುಕೊಂಡಿದ್ದೇವೆ ಸ್ವಾಮಿ. ದೇವರೇ, ನಮ್ಮ ಜೀವನದಲ್ಲಿ ನಿನ್ನನ್ನು ರಕ್ಷಕನಾದಂಥ ಯೇಸುವನ್ನು ನಮ್ಮ ಸ್ವೀಕಾರ ಮಾಡಿಕೊಂಡು ಪಾಪದ ಜೀವಿತಕ್ಕೆ ಕೆಲವು ಬಾರ್ಡರ್ಗಳನ್ನ, ಕೆಲವು ನೀಲುವಂಗಿಗಳನ್ನು ಧರಿಸಿಕೊಂಡು ನಮ್ಮನ್ನು ನಾವು ಶುದ್ಧ ಮಾಡಿಕೊಂಡು ನಿನಗೆ ನಾವು ಸಾಕ್ಷಿಯಾಗಿರುವಂತೆ ಸಹಾಯ ಮಾಡು ಸ್ವಾಮಿ. ದೇವರೇ, ನಿನಗೆ ಅಸಹ್ಯವಾದ ಕಾರ್ಯದಲ್ಲಿ ನಾವು ತೊಡಗಿಕೊಳ್ಳದೆ, ಅಸಹ್ಯವಾದ ಮಾತುಗಳನ್ನು ಮತ್ತೊಬ್ಬರ ಮೇಲೆ ನಾವು ಉಪಯೋಗಿಸದೆ, ದೇವರೇ ನಿನಗೆ ಸಾಕ್ಷಿಯಾಗಿ ನೀನು ಕೊಟ್ಟದ್ದನ್ನೇ ಪ್ರತಿ ದಿವಸ ನಾವು ಪಾಲಿಸುವಂತೆ ಸಹಾಯ ಮಾಡಬೇಕಾಗಿ ನಿಮ್ಮಲ್ಲಿ ಪ್ರಾರ್ಥಿಸ್ತೇವೆ. ಎಲ್ಲ ಒಳ್ಳೆ ದಾನಗಳನ್ನು ದಯಪಾಲಿಸಿಕೊಡ್ಬೇಕಾಗಿ ನಾವು ಹೋಗುವಾಗ, ಬರುವಾಗ, ಕುಂತುಕೊಳ್ಳುವಾಗ, ನಿಂತುಕೊಳ್ಳುವಾಗ ಎಲ್ಲಾ ಸಮಯದಲ್ಲಿ ನಮ್ಮ ಜೊತೆ ಇರು ಸ್ವಾಮಿ. ವಿಶೇಷವಾಗಿ ಸ್ವಾಮಿ, ಇಡೀ ಕಲ್ವಾರಿ ಚಾಪಲ್ ಸಂಸ್ಥೆಗಾಗಿ ಸಂಸ್ಥೆಯ ಮುಖ್ಯಸ್ಥರನ್ನ ಮತ್ತು ಇನ್ನಿತರ ಎಲ್ಲಾ ವರ್ಗದವರನ್ನ, ಪ್ರತಿಯೊಬ್ಬೊಬ್ಬರನ್ನ ಹೆಸರಿಸಲಾಗಿ ಆಶೀರ್ವಾದ ಮಾಡಿ. ದೇವರೇ, ವಿಶೇಷವಾಗಿ ಆರ್ಥಿಕ ಮುಕ್ಕಟ್ಟಿನಿಂದ ನಮಗೆ ಬಿಡುಗಡೆಯನ್ನು ಕೊಡು. ಎಲ್ಲಾ ಒಳ್ಳೆ ದಾನಗಳನ್ನು ದಯಪಾಲಿಸಿಕೊಡ್ಬೇಕಾಗಿ, ಎಲ್ಲ ಸಮಸ್ಯೆಗಳಿಂದ ನಮಗೆ ಬಿಡುಗಡೆ ಕೊಟ್ಟು ನಡೆಸಬೇಕಾಗಿ ಘನ ಮಾನ ಮಹಿಮೆಗಳನ್ನು ಸಲ್ಲಿಸ್ತಾ ಸುಂದರವಾದ ಸಮಯವನ್ನ ಸಮಸ್ತ ನಿನ್ನ ಕಳಲು ಒಪ್ಪಿಸಿಕೊಡುತ್ತಾ ಯೇಸು ನಾಮದಲ್ಲಿ ಕೇಳುತ್ತೇವೆ ನಮ್ಮ ಸ್ವರ್ಗೀಯ ತಂದೆಯಾದಂಥ ದೇವರೇ, ಆಮೆನ್.